ಮೊದಲನೇ ಮಹಾಯುದ್ಧ ಶುರುವಾದ ಒಂದೆರಡು ವರ್ಷಗಳಲ್ಲಿ ರಷ್ಯಾ, ಜರ್ಮನಿ, ಡೆನ್ಮಾರ್ಕು ಈ ದೇಶಗಳಲ್ಲಿ ಈ ಕ್ಯಾನ್ಸರ್ ಪ್ರಮಾಣ ಕಡಿಮೆ ಆಗೋಗುತ್ತೆ. ಹಾಗೆಯೇ ಯುದ್ಧ ಮುಗಿದ ಮೇಲೆ ಒಂದೆರಡು ವರ್ಷಗಳ ನಂತರ ಮತ್ತೆ ಈ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಹೃದಯ ಸಂಬಂಧಿ ಕಾಯಿಲೆಗಳು, ಕಿಡ್ನಿ ಫೇಲ್ಯೂರ್ಸು, ಸ್ಟ್ರೋಕು ಈ ಕಾಯಿಲೆಗಳು, ಕ್ಯಾನ್ಸರ್ ವಿಶೇಷವಾಗಿ ಯುದ್ಧ ಮುಗಿದ ಒಂದೆರಡು ವರ್ಷಗಳು ಹೆಚ್ಚಿಗೆ ಆಗೋಗುತ್ತೆ. ಯುದ್ಧ ಪ್ರಾರಂಭ ಆಗಿದ್ದೇನು, ಈ ಕ್ಯಾನ್ಸರ್ ಈ ಕಾಯಿಲೆಗಳು ಕಡಿಮೆ ಆಗಿದ್ದೇನು, ಯುದ್ಧ ಮುಗಿದ ಒಂದೆರಡು ವರ್ಷಗಳಲ್ಲಿ ಹೆಚ್ಚಿಗೆ ಆಗಿದ್ದೇನೋ ಅನ್ನೋ ಒಂದು ಕಾರಣಗಳಿಗೆ ಸಂಶೋಧನೆಗಳು ಮಾಡ್ತಾ ಹೋಗ್ತಾರೆ. ಆಗ ಹಿಂಡೆಡ್ ಅನ್ನೋ ಒಬ್ಬರು ಆಹಾರ ತಜ್ಞರು, ಪ್ರಕೃತಿ ಚಿಕಿತ್ಸಾ ತಜ್ಞರು ಅದಕ್ಕೆ ಒಂದು ಕಾರಣಗಳು ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು ಏನಾಗಿರುತ್ತೆ ಅಂತಂದರೆ, ಯುದ್ಧ ಪ್ರಾರಂಭ ಆಗಿ ಒಂದೆರಡು ವರ್ಷಗಳಲ್ಲಿ ಈ ಸಕ್ಕರೆ, ಎಣ್ಣೆ, ಸಂಸ್ಕರಣೆ ಮಾಡಿರೋ ಆಹಾರಗಳು, ಆಹಾರ ಪದಾರ್ಥಗಳು ಇವುಗಳೆಲ್ಲ ಕಡಿಮೆ ಆಗೋಗಿರುತ್ತೆ. ಸೊ ಜನಗಳು ಹೆಚ್ಚಿಗೆ ಮನೆಗಳ ಹತ್ರ ಒಂಚೂರು ತರಕಾರಿ, ಸೊಪ್ಪುಗಳು, ಕಿಚನ್ ಗಾರ್ಡನ್ ಅಂತ ಮಾಡಿಕೊಂಡು ಸ್ವಲ್ಪ ಹೆಚ್ಚಿಗೆ ಬಳಸೋಕ್ಕೆ ಶುರು ಮಾಡಿರ್ತಾರೆ. ಅದು ಕ್ಯಾನ್ಸರ್ ಕಡಿಮೆ ಆಗಿರೋದಕ್ಕೆ ಕಾರಣ ಆಗುತ್ತೆ. ಅದೇ ಯುದ್ಧದ ನಂತರ ಒಂದೆರಡು ವರ್ಷಗಳಲ್ಲಿ ಎಲ್ಲ ಇಂಡಸ್ಟ್ರೀಸು ಓಪನ್ ಆಗುತ್ತೆ. ಪ್ರಾಸೆಸ್ ಇಂಡಸ್ಟ್ರೀಸು, ಫುಡ್ ಇಂಡಸ್ಟ್ರೀಸು. ಹೀಗಾಗಿ ಹೆಚ್ಚಿಗೆ ಎಣ್ಣೆ, ಉಪ್ಪು ಮತ್ತು ಈ ಸಕ್ಕರೆ ಈ ಆಹಾರಗಳು ಹೆಚ್ಚಿಗೆ ಬಳಕೆ ಆಗೋ ಶುರು ಆದಮೇಲೆ ಈ ಹೋಮ್ ಗಾರ್ಡನ್ಸ್, ಕಿಚನ್ ಗಾರ್ಡನ್ಸ್ ಎಲ್ಲ ಬಿಟ್ಬಿಡ್ತಾರೆ. ಹೆಚ್ಚೆಚ್ಚಿಗೆ ಮೊದಲ ಥರ ಆಹಾರಗಳು ತಿನ್ನೋಕ್ಕೆ ಶುರು ಮಾಡ್ತಾರೆ. ಅದು ಕ್ಯಾನ್ಸರು ಮತ್ತು ಈ ಸಮಸ್ಯೆಗಳಿಗೆ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಕಾರಣ ಇಷ್ಟೇ, ಅತಿಯಾಗಿ ಸಂಸ್ಕರಣೆ ಮಾಡಿರೋ ಆಹಾರಗಳನ್ನು ಅತಿಯಾಗಿ ಸೇವನೆ ಮಾಡೋದು ಕ್ಯಾನ್ಸರ್ಗೆ ಮುಖ್ಯವಾದ ಕಾರಣ. ಹಾಗೆಯೇ ಮೆಕೆ ಅನ್ನೋ ಇನ್ನೊಬ್ಬರು ಪ್ರಕೃತಿ ಚಿಕಿತ್ಸಾ ತಜ್ಞರು ಮತ್ತೆ ಕ್ಯಾನ್ಸರ್ ಬಗ್ಗೆ ಇನ್ನೊಂದು ರೀತಿ ಸಂಶೋಧನೆ ಮಾಡ್ತಾರೆ. ಅವರೇನು ಮಾಡ್ತಾರೆ ಅಂತಂದರೆ, ಇಲಿಗಳನ್ನು ಎರಡು ಗುಂಪುಗಳಾಗಿ ಮಾಡ್ತಾರೆ. ಒಂದು ಗುಂಪಿನ ಇಲಿಗಳಿಗೆ ಮನುಷ್ಯನ ತಿನ್ನೋ ಆಹಾರ ಕೊಡ್ತಾರೆ. ಅಂದರೆ ಬೇಯಿಸಿರೋ ಆಹಾರಗಳು, ಉಪ್ಪು, ಎಣ್ಣೆ, ಸಂಸ್ಕರಣೆ ಮಾಡಿರೋ ಆಹಾರಗಳು, ಅತಿಯಾಗಿ ಸಂಸ್ಕರಣೆ ಮಾಡಿರೋ ಆಹಾರಗಳು, ಅವುಗಳಿಂದ ಸಿದ್ಧಪಡಿಸೋ ಆಹಾರಗಳು ಒಂದು ಗುಂಪಿನ ಇಲಿಗಳು ಕೊಡ್ತಾರೆ. ಇನ್ನೊಂದು ಗುಂಪಿನ ಇಲಿಗಳಿಗೆ ಅವುಗಳು ನ್ಯಾಚುರಲ್ ಫುಡ್ಡು, ಅಂದರೆ ಹೊಲಗಳಲ್ಲಿ, ಕಾಡುಗಳಲ್ಲಿ ಏನು ಸಹಜವಾಗಿ ಕಾಳುಗಳು ಅಥವಾ ಅದಕ್ಕೆ ಸೀಡ್ ಸಿಗ್ತಾ ಹೋಗುತ್ತೆ ಅದನ್ನು ಇನ್ನೊಂದು ಗುಂಪಿನ ಇಲಿಗಳಿಗೆ ಕೊಡ್ತಾರೆ. ಯಾವ ಗುಂಪಿನ ಇಲಿಗಳು ಮನುಷ್ಯನ ತಿನ್ನೋ ಸಂಸ್ಕರಣೆ ಆಹಾರಗಳು ತಿನ್ನುತ್ತೆ, ಆ ಇಲಿಗಳಲ್ಲಿ 198 ಇಲಿಗಳ ಪೈಕಿ 150 ಇಲಿಗಳಿಗೆ ಕ್ಯಾನ್ಸರ್ ಬಂದಿರುತ್ತೆ. ಅವುಗಳು ಗರಿಷ್ಠ 600 ದಿನಗಳಿಗಷ್ಟೇ ಎಲ್ಲವೂ ಸತ್ತೋಗ್ಬಿಡುತ್ತೆ ಕಾಯಿಲೆಗಳು ಬಂದು. ಆದರೆ ನೈಸರ್ಗಿಕವಾಗಿ ಅವುಗಳ ಸಹಜ ಆಹಾರ ಸೇವನೆ ಮಾಡೋ ಇಲಿಗಳು ಏನಿದೆ ಗುಂಪು, ಆ ಗುಂಪಿನ ಇಲಿಗಳು 1400 ದಿನಗಳ ಕಾಲ ಜೀವಂತ ಬದುಕಿರುತ್ತೆ. ಯಾವ ಕಾಯಿಲೆಗಳು ಸಹ ಅವುಗಳಿಗಿರಲ್ಲ. ಸೊ ಅವರು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾರೆ ಕ್ಯಾನ್ಸರ್ ಬಗ್ಗೆ. ಅತಿಯಾಗಿ ಸಂಸ್ಕರಣೆ ಮಾಡಿರೋ ಆಹಾರಗಳನ್ನು ಅತಿಯಾಗಿ ತಗೊಳ್ತಾ ಇರೋದು ಇವತ್ತು ಕಾಯಿಲೆಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ಹಾಗೆಯೇ ಕೌಡ್ರೆ ಇನ್ನೊಬ್ಬರು ಪ್ರಕೃತಿ ಚಿಕಿತ್ಸಾ ತಜ್ಞರು, ವಿಶ್ವವಿಖ್ಯಾತ ತಜ್ಞರು, ಅವರು ಹೇಳೋದಿಷ್ಟೇ, ಆಹಾರಗಳನ್ನು ಅತಿಯಾಗಿ ಸಂಸ್ಕರಣೆ ಮಾಡಿದಾಗ ಆಹಾರಗಳಲ್ಲಿ ವಿಟಮಿನ್ಗಳು, ಖನಿಜಾಂಶಗಳು ಕೊರತೆಯಾಗಿ, ವಿಟಮಿನ್ ಖನಿಜಾಂಶಗಳ ಕೊರತೆನೇ ಮನುಷ್ಯನಿಗೆ ಬರ್ತಾ ಇರೋ ಕ್ಯಾನ್ಸರ್ಗೆ ಮುಖ್ಯವಾದ ಕಾರಣ ಅಂತ ಅವರು ಸಹ ತಿಳಿಸ್ತಾರೆ. ಈ ಥರ ಹತ್ತಾರು ಸಂಶೋಧನೆಗಳು, ನೂರಾರು ಸಂಶೋಧನೆಗಳು ಕ್ಯಾನ್ಸರ್ಗೆ ಕಾರಣಗಳನ್ನು ಹೇಳೋ ಆಗಿದೆ. ಎಲ್ಲವೂ ಹೇಳೋದಿಷ್ಟೇನೆ, ಆಹಾರಗಳ ಅತಿಯಾದ ಸಂಸ್ಕರಣೆ ಮನುಷ್ಯ ಮಾತ್ರ ತಗೊಳ್ತಾ ಇರೋದು. ಬೇರೆ ಯಾವ ಜೀವಿಗಳು ಸಹ ಸಂಸ್ಕರಣೆ ಮಾಡಿ, ಅತಿಯಾಗಿ ಸಂಸ್ಕರಣೆ ಮಾಡಿ, ಪೋಷಕಾಂಶಗಳನ್ನ ನಾಶ ಮಾಡಿ ಸೇವನೆ ಮಾಡ್ತಾ ಇಲ್ಲ. ಇತ್ತೀಚಿನ ಸಂಶೋಧನೆಗಳು ಏನು ಹೇಳುತ್ತೆ ಕ್ಯಾನ್ಸರ್ ಬಗ್ಗೆ ಅಂತ ನೋಡೋದಾದರೆ, ಜೀವಕೋಶಗಳಲ್ಲಿ ಅನವಶ್ಯಕವಾಗಿ ಅತಿಯಾಗಿ ಉತ್ಪತ್ತಿ ಆಗ್ತಾ ಇರೋ ಫ್ರೀ ರ್ಯಾಡಿಕಲ್ಸ್ ಅಂತ ಅಪಾಯಕಾರಿ ಕಣಗಳು ಕ್ಯಾನ್ಸರ್ಗೆ ಕಾರಣ ಅಂತ ಇವತ್ತಿನ ಸಂಶೋಧನೆಗಳು ತಿಳಿಸ್ತಾ ಇದೆ. ಏನು ಫ್ರೀ ರ್ಯಾಡಿಕಲ್ಸ್ ಅಂತಂದರೆ, ಈ ಫ್ರೀ ರ್ಯಾಡಿಕಲ್ಸ್ ಅನ್ನೋದು ಅಪಾಯಕಾರಿ ಕಣಗಳು. ಅದು ಜೀವಕೋಶಗಳಲ್ಲಿ ಬಹಳ ಕನಿಷ್ಠ ಪ್ರಮಾಣದಲ್ಲಿರಬೇಕಾಗಿರೋವಂಥದ್ದು. ಅದು ಇವತ್ತಿನ ಆಧುನಿಕ ಮನುಷ್ಯನ ಜೀವಕೋಶಗಳಲ್ಲಿ ಹೆಚ್ಚಿಗೆ ಫ್ರೀ ರ್ಯಾಡಿಕಲ್ಸ್ ಉತ್ಪತ್ತಿ ಆಗ್ತಾ ಇರೋದು. ಈ ಫ್ರೀ ರ್ಯಾಡಿಕಲ್ಸ್ ಇಂದ ಜೀವಕೋಶಗಳಲ್ಲಿ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಸೀಸ್ ಇವು ಜೀವಕೋಶಗಳ DNA ಡ್ಯಾಮೇಜ್ ಮಾಡ್ತಾ ಇದೆ. ಈ ಜೀವಕೋಶಗಳ DNA ನಾಶ ಆಗೋ ಪ್ರಕ್ರಿಯೆ ಕ್ಯಾನ್ಸರ್ಗೆ ಮುಖ್ಯವಾದ ಕಾರಣ, ಹೃದಯದ ತಡೆಗೆ ಕಾರಣ, ಮಿದುಳಿನ ಆಘಾತಗಳಿಗೆ ಕಾರಣ, ಕಿಡ್ನಿ ಫೇಲ್ಯೂರ್ಸ್ಗೆ ಕಾರಣ. ಬಹುತೇಕ ಮನುಷ್ಯನ ಎಲ್ಲ ಕಾಯಿಲೆಗಳಿಗೂ ಸಹ ಜೀವಕೋಶಗಳಲ್ಲಿ ಅತಿಯಾಗಿ ಉತ್ಪತ್ತಿ ಆಗ್ತಾ ಇರೋ ಫ್ರೀ ರ್ಯಾಡಿಕಲ್ಸಿಂದ ಆಗ್ತಾ ಇರೋ ಡ್ಯಾಮೇಜಿಂದ ಕಾರಣ. ಹಾಗಿದ್ರೆ ಜೀವಕೋಶಗಳಲ್ಲಿ ಯಾಕೆ ಫ್ರೀಯಾಗಿ ಅತಿಯಾಗಿ ಇದು ಫ್ರೀ ರ್ಯಾಡಿಕಲ್ಸ್ ಉತ್ಪತ್ತಿ ಆಗ್ತಾ ಇದೆ ಅಂತ ನೋಡಿದ್ರೆ, ಅಂದರೆ ಕ್ಯಾನ್ಸರ್ಗೆ ಕಾರಣಗಳು ನಾವು ನೋಡ್ತಾ ಹೋದರೆ ಅದು ಅತಿಯಾದ ಉಪ್ಪು ಬೇಕಾಗಿರೋದು. 5 ಗ್ರಾಮ್ ಉಪ್ಪು ಬಳಕೆ ಆಗ್ತಾ ಇರೋದು 10ರಿಂದ 15 ಗ್ರಾಮ್ ಉಪ್ಪು. ಪದೇ ಪದೇ ಕರಿದಿರೋ ಎಣ್ಣೆ ತಿಂಡಿಗಳು, ಎಣ್ಣೆಯನ್ನು ಒಂದು ಸರಿಗಿಂತ ಹೆಚ್ಚಿಗೆ ಕರಿಯೋ ಹಾಗಿಲ್ಲ. ರಿಪೀಟೆಡ್ಲಿ ಹೀಟೆಡ್ ಆಯಿಲ್ಸ್,
ಹೆಚ್ಚಿಗೆ ಕರೆದಾಗ ಆ ಹೆಚ್ಚಿಗೆ ಕರೆದಿರೋ ಪದೇ ಪದೇ ಕರೆದಿರೋ ಎಣ್ಣೆಯಲ್ಲಿರೋ ಅಂಶಗಳು ಜೀವಕೋಶಗಳಲ್ಲಿ ಫ್ರೀ ರ್ಯಾಡಿಕಲ್ಸ್ ಹೆಚ್ಚಿಗೆ ಉತ್ಪತ್ತಿ ಆಗುತ್ತೆ. ಅದರಿಂದ ಜೀವಕೋಶಗಳ ನಾಶ ಪ್ರಕ್ರಿಯೆ ಆಗುತ್ತೆ. ಅದು ಕ್ಯಾನ್ಸರ್ ಮತ್ತಿತರ ಕಾಯಿಲೆಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ಹಾಗೆಯೇ ಅತಿಯಾದ ಮದ್ಯಪಾನ, ಅತಿಯಾದ ಮಾಂಸಾಹಾರ, ಧೂಮಪಾನ ಅಂದರೆ ಬೀಡಿ, ಸಿಗರೇಟು, ತಂಬಾಕಿನ ಉತ್ಪನ್ನಗಳು ಕ್ಯಾನ್ಸರ್ಗೆ ಬಹಳ ಮುಖ್ಯವಾದ ಕಾರಣ ಆಗುತ್ತೆ. ಜೊತೆಗೆ ಇವತ್ತು ಆಹಾರಗಳಲ್ಲಿ ಬಳಸ್ತಾ ಇರೋ ಕೆಮಿಕಲ್ಸ್ ಅಂತಂದರೆ ರಾಸಾಯನಿಕ ಬಣ್ಣಗಳು, ರಾಸಾಯನಿಕ ಪ್ರಿಸರ್ವೇಟಿವ್ಸ್ ಅತಿಯಾಗಿರೋದು ಸಹ ಕ್ಯಾನ್ಸರ್ಗೆ ಮುಖ್ಯವಾದ ಕಾರಣ. ಜೊತೆಗೆ ಒತ್ತಡ ಅಂದರೆ ಅತಿಯಾದ ಒತ್ತಡ ಕ್ಯಾನ್ಸರ್ಗೆ ಮುಖ್ಯವಾದ ಕಾರಣ ಆಗುತ್ತೆ. ಹೀಗಾಗಿ ಈ ಅತಿಯಾದ ಒತ್ತಡ, ಅತಿಯಾದ ಉಪ್ಪಿನ ಬಳಕೆ, ಪದೇ ಪದೇ ಕರೆದಿರೋ ಎಣ್ಣೆಗಳು, ಬಣ್ಣಗಳು, ಆರ್ಟಿಫಿಷಿಯಲ್ ಕಲರ್ಸು, ಅತಿಯಾದ ಮದ್ಯಪಾನ, ಅತಿಯಾದ ಮಾಂಸಾಹಾರ, ಧೂಮಪಾನ, ತಂಬಾಕಿನ ಉತ್ಪನ್ನಗಳು ಕ್ಯಾನ್ಸರ್ಗೆ ಬಹಳ ಮುಖ್ಯವಾದ ಕಾರಣ ಆಗುತ್ತೆ. ಫ್ರೀ ರ್ಯಾಡಿಕಲ್ಸ್ ಉತ್ಪತ್ತಿ ಆಗೋದಕ್ಕೆ ಬಹಳ ಮುಖ್ಯವಾದ ಕಾರಣ ಆಗುತ್ತೆ. ಆವಾಗ ಪರಿಹಾರಗಳು ನಾವೆಲ್ಲಿಂದ ಹುಡುಕಬೇಕು? ಹಣ್ಣು ತರಕಾರಿಗಳ ಸೇವನೆಯನ್ನು ಹೆಚ್ಚಿಗೆ ಮಾಡಿ. ಯಾಕೆಂದರೆ ಹಣ್ಣು ತರಕಾರಿಗಳು ಸೊಪ್ಪುಗಳಲ್ಲಿರೋದು ಕೆಲವು ಅಂಶಗಳು ಅಂದರೆ ಅದರಲ್ಲಿರೋ ವಿಟಮಿನ್ ಎ, ವಿಟಮಿನ್ ಸಿ ಇದು ಫ್ರೀ ರ್ಯಾಡಿಕಲ್ಸ್ನ ಕಡಿಮೆ ಮಾಡುತ್ತೆ. ಜೀವಕೋಶಗಳಲ್ಲಿ ಡ್ಯಾಮೇಜ್ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಹಣ್ಣು ತರಕಾರಿ ಸೊಪ್ಪುಗಳಲ್ಲಿರೋ ವಿಟಮಿನ್ ಸಿ ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ಕಡಿಮೆ ಮಾಡುತ್ತೆ. ಹೀಗಾಗಿ ಕ್ಯಾನ್ಸರ್ ಬರದೇ ಇರೋ ಥರ ತಡೆಯುತ್ತೆ. ಹಣ್ಣು ತರಕಾರಿ ಸೊಪ್ಪುಗಳಲ್ಲಿರೋ ವಿಶೇಷವಾಗಿ ಬಣ್ಣಗಳು, ಒಂದೊಂದು ಹಣ್ಣಲ್ಲೂ ಒಂದೊಂದು ಬಣ್ಣ ಇದೆ. ಸೊ ತರಕಾರಿಗಳಲ್ಲಿ ಬಣ್ಣ ಇದೆ. ಈ ನ್ಯಾಚುರಲ್ ಕಲರ್ಸ್ ಅನ್ನೋದು ಜೀವಕೋಶಗಳಲ್ಲಿ ಉತ್ಪತ್ತಿಯಾಗೋ ಫ್ರೀ ರ್ಯಾಡಿಕಲ್ಸ್ ಕಡಿಮೆ ಮಾಡುತ್ತೆ. ಅದರಿಂದ ಕ್ಯಾನ್ಸರ್ ಬರದೇ ಇರೋ ಥರ ತಡೆಯುತ್ತೆ. ಜೊತೆಗೆ ಹಣ್ಣು ತರಕಾರಿ ಸೊಪ್ಪುಗಳಲ್ಲಿ ವಿಶೇಷವಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ವಿಶೇಷವಾದ ಅಂಶಗಳಿದೆ. ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂಶಗಳು ಮತ್ತೆ ಪುನಃ ಜೀವಕೋಶಗಳಲ್ಲಿ ಉತ್ಪತ್ತಿ ಆಗ್ತಾ ಇರೋ ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ನ ಕಡಿಮೆ ಮಾಡುತ್ತೆ. ಹೀಗಾಗಿ ಕ್ಯಾನ್ಸರ್ ಬರದೇ ಇರೋ ಥರ ತಡೆಯೋದಕ್ಕೆ ಅಂದರೆ ಜೀವಕೋಶಗಳಲ್ಲಿ ಫ್ರೀ ರ್ಯಾಡಿಕಲ್ಸ್ ಡ್ಯಾಮೇಜ್ ಕಡಿಮೆ ಮಾಡುವಂಥದ್ದು ಹಣ್ಣು ತರಕಾರಿ ಸೊಪ್ಪುಗಳಲ್ಲಿರೋ ಬಣ್ಣಗಳು, ಅದರಲ್ಲಿರೋ ಆಂಟಿ ಆಕ್ಸಿಡೆಂಟ್ಸು, ಅದರಲ್ಲಿರೋ ವಿಟಮಿನ್ ಸಿ, ಅದರಲ್ಲಿರೋ ಮತ್ತು ವಿಟಮಿನ್ ಎ, ಜೊತೆಗೆ ನಾರಿನಂಶ. ಸೊ ಜೊತೆಗೆ ಉಪ್ಪಿನ ಸೇವನೆ ಕಡಿಮೆ ಮಾಡ್ಕೊಳ್ಳೋವಂಥದ್ದು, ಮಾಂಸಾಹಾರ ಸೇವನೆ ಮಾಡೋರು ಮಿತ ಮಾಡುವಂಥದ್ದು, ಮದ್ಯಪಾನ ಅವಾಯ್ಡ್ ಮಾಡುವಂಥದ್ದು, ತಂಬಾಕಿನ ಉತ್ಪನ್ನಗಳು ಸಂಪೂರ್ಣವಾಗಿ ನಿಲ್ಲಿಸುವಂಥದ್ದು, ಜೊತೆಗೆ ಪದೇ ಪದೇ ಕರೆದಿರೋ ಎಣ್ಣೆ ತಿಂಡಿಗಳನ್ನು ಸಂಪೂರ್ಣವಾಗಿ ನಿಲ್ಲಿಸುವಂಥದ್ದು, ಕಾಲ್ನಡಿಗೆ, ನಿದ್ದೆ. ಸೊ ಇಂಥವೆಲ್ಲ ಬದುಕಿನ ಒಂದು ಶೈಲಿ ಏನಿದೆ, ಸೊ ಒತ್ತಡವನ್ನು ಕಡಿಮೆ ಮಾಡೋ ಶೈಲಿ ಬದಲಾವಣೆ ಮಾಡಿದಾಗ ಜೀವಕೋಶಗಳಲ್ಲಿ ಫ್ರೀ ರ್ಯಾಡಿಕಲ್ಸ್ ಉತ್ಪತ್ತಿ ಕಡಿಮೆ ಆಗುತ್ತೆ. ಆಕ್ಸಿಜನ್ ರಿಯಾಕ್ಟಿವ್ ಸ್ಪೀಸೀಸ್ ಕಡಿಮೆ ಆಗುತ್ತೆ. ಜೀವಕೋಶಗಳ ನಾಶ ಪ್ರಕ್ರಿಯೆ ಸೊ ಸಹಜವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಕ್ಯಾನ್ಸರ್ ಬರದೇ ಇರೋ ಥರ ತಡೆಯುತ್ತೆ. ಹೀಗಾಗಿ ಕ್ಯಾನ್ಸರ್ ಬರದೇ ಇರೋ ಥರ ತಡೆಯೋದರಲ್ಲಿ ಜೀವನ ಶೈಲಿ, ಆಹಾರ ಶೈಲಿ ಬಹಳ ಮುಖ್ಯವಾದ ಪಾತ್ರ ನಿರ್ವಹಿಸುತ್ತೆ. ಕ್ಯಾನ್ಸರ್ ಬಂದ ಮೇಲೆ ಅದು ಬಹಳ ಕಷ್ಟ ಇದೆ. 10 ವ್ಯವಸ್ಥೆಗಳಿದೆ, ಬೇರೆ ಚಿಕಿತ್ಸೆಗಳು ಮತ್ತು ಲೈಫ್ ಸ್ಟೈಲ್ ಹ್ಯಾಬಿಟ್ಸು. ಬಟ್ ಕ್ಯಾನ್ಸರ್ ವಿಶೇಷವಾಗಿ ಅಷ್ಟೇ ಅಲ್ಲ, ಎಲ್ಲ ಕಾಯಿಲೆಗಳಿಗೂ ಸೊ ಬಂದ ಮೇಲೆ ಕಾಯಿಲೆ ಚಿಕಿತ್ಸೆ ತೊಗೊಳ್ಳೋದಕ್ಕಿಂತ ಅದು ಬರದೇ ಇರೋ ಥರ ಬದುಕೋ ಜೀವನ ಶೈಲಿ ಬಹಳ ಮುಖ್ಯವಾಗುತ್ತೆ. ಒಟ್ಟಾರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ನಮಸ್ಕಾರ.